ಜಾಗದ್ದು ಕೋರ್ಟಿದ್ದು ಕೇಸಿತ್ತು, ದೊಡ್ಡ ಕೇಸು. ಜಡ್ಜ್ಮೆಂಟ್ ಅವರು ಮುಂದೆ ಅವರಿಗೆ ಆಗಿದೆ, ಇವರಿಗೆ ಏನಿಲ್ಲ. ಫೈನಲ್ಗೆ ಇಲ್ಲಿಗೆ ಬಂದಂಥ ದಿನ ಫೈನಲ್ ಅಲ್ಲಿ. ಹಾಗೆ ಇಲ್ಲಿಗೆ ಬಂದು ಪ್ರಸಾದ ತೆಕೊಳ್ಳುವಾಗ, ಪ್ರಸಾದ ತೆಕ್ಕೊಂಡು ಒಂದು 5 ನಿಮಿಷ ಆಗಲಿಲ್ಲ, ಅಲ್ಲಿಂದ ಒಂದು ವಕೀಲರದ್ದು ಒಂದು ಫೋನ್ ಬಂತು. ನೋಡಿ ಅಮ್ಮ, ಆ ಜಾಗ ಅದು ನಿಮ್ಮದಾಯಿತು, ಅವರಿಗೆ ಆಗಲಿಲ್ಲ. ಅದೊಂದು ವಿಶೇಷ. ಅದೇ ಒಂದು ಕ್ಷಣದಲ್ಲಿ ಆದಂತ ಒಂದು ದೊಡ್ಡ ಕೆಲಸ ಯಾವುದೆಂದ್ರೆ ಶ್ರೀಮಂತರಾಜ, ಅಂಥದ್ದು ತುಂಬಾ ಆಗಿದೆ. ಶ್ರೀಮಂತ ಶ್ರೀ ರಾಜಗುಳಿಗ ದೈವ ಈ ದೈವ ತುಳುನಾಡಿನಲ್ಲಿ ನೆಲೆ ನಿಂತು ತನ್ನ ಅಪಾರ ಕಾರುಣಿಕ ಶಕ್ತಿಯಿಂದ ಸಾವಿರಾರು ಭಕ್ತರ ಸಂಕಷ್ಟಗಳಿಗೆ ಪರಿಹಾರ ನೀಡುತ್ತಾ ಬಂದಿದ್ದು, ಮಂಗಳೂರಿನ ಬೋಂದೆಲ್ನಲ್ಲಿರುವ ಶ್ರೀಮಂತ ಶ್ರೀ ರಾಜಗುಳಿಗ ದೈವ ಕ್ಷೇತ್ರದ ಇತಿಹಾಸ, ಮಹತ್ವ ಹಾಗೂ ದೈವದ ಕಾರುಣಿಕ ಶಕ್ತಿಗಳ ಕುರಿತು ಕ್ಷೇತ್ರದ ಧರ್ಮದರ್ಶಿ ಸತೀಶ್ ಪೂಜಾರಿ ಬಂದಲೆ ಅವರ ಮಾತುಗಳಲ್ಲೇ ತಿಳಿಯೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮಂತ ರಾಜಗುಳಿಗ ಕ್ಷೇತ್ರದ ಧರ್ಮದರ್ಶಿ ಸತೀಶ್ ಪೂಜಾರಿ ಬಂದಲೆ. ಶ್ರೀಮಂತ ರಾಜಗುಳಿಗನ ಕ್ಷೇತ್ರ ಇದು ಮಂಗಳೂರಿನಲ್ಲಿ ಪಚ್ಚನಾಡಿ ಎಂಬ ಗ್ರಾಮದಲ್ಲಿ ಬಂದಲೆ ಶ್ರೀಮಂತ ರಾಜಗುಳಿಗ ಕ್ಷೇತ್ರ. ಇದು ಬಹಳ ಒಂದು ಕಾರ್ಣಿಕದ ಕ್ಷೇತ್ರ. ಈ ಶ್ರೀಮಂತ ರಾಜಗುಳಿಗ ಮಾರನಕಟ್ಟೆ ಮಹಾದೇವಿಯ ಸಾನ್ನಿಧ್ಯದಲ್ಲಿದ್ದಂಥ ಹಾಯ್ಹುಳಿ. ನಮ್ಮ ಊರಿನಲ್ಲಿ ಜೈನರು ಇದ್ದಂಥ ಸಂದರ್ಭದಲ್ಲಿ ಅವರ ಬೆನ್ನು ಹಿಡಿದು ಬಂದಂಥ ಶ್ರೀಮಂತ ರಾಜಗುಳಿಗ. ಈ ಕ್ಷೇತ್ರದಲ್ಲಿ ಸಾಧಾರಣ 2013ರಿಂದ 2026ರವರೆಗೆ ನಿರಂತರವಾಗಿ ಪೂಜೆ ಪುರಸ್ಕಾರ, ಭಕ್ತರಲ್ಲಿ ಬಂದಂಥ ಕೆಲಸ, ಅವರು ಏನು ಕಷ್ಟ ಎಲ್ಲ ಹೇಳ್ತಾರ ಅದನ್ನೆಲ್ಲ ಮಾಡಿ ತೋರಿಸಿದಂಥ ದೊಡ್ಡ ಕಾರ್ಣಿಕದ ದೈವ ಎಂದರೆ ಶ್ರೀಮಂತ ರಾಜಗುಳಿಗ. ಈ ಕ್ಷೇತ್ರದಲ್ಲಿ ಭಕ್ತಿ, ಧರ್ಮ, ನಿಷ್ಠೆ, ಶ್ರದ್ಧೆದ್ದು ಯಾರು ಬಂದು ಪ್ರಾರ್ಥನೆ ಮಾಡ್ತಾರ ಅವರದ್ದೆಲ್ಲ ಕೆಲಸವನ್ನು ಶ್ರೀಮಂತ ರಾಜಗುಳಿಗ ಮಾಡಿಕೊಟ್ಟಿದ್ದಾನೆ. ಅನೇಕ ಥರದ ಕೆಲಸಗಳಾಗಿದೆ. ಯಾಕೆಂದರೆ ಚಿಕ್ಕದು ಕೆಲಸ ಅಲ್ಲ, ದೊಡ್ಡದು, ಜಾಗೆದ್ದು, ಬಂಗಾರದ್ದು, ನ್ಯಾಯದ್ದು, ಕೋರ್ಟು ಕೇಸಿದ್ದು, ಸತಿಪತಿ ಎಲ್ಲ ಕೆಲಸವನ್ನು ಮಾಡಿ ಕೊಟ್ಟದಂಥ ದೊಡ್ಡ ಶಕ್ತಿ ಯಾರೆಂದರೆ ಶ್ರೀಮಂತ ರಾಜಗುಳಿಗ ಕ್ಷೇತ್ರ. ಇಲ್ಲಿ ಹರಕೆಯ ಕೋಲ ಪ್ರತಿ ತಿಂಗಳ ಸಂಕ್ರಮಣದ ದಿವಸ ಹರಕೆಯ ಕೋಲ ಆಗುತ್ತೆ. ಈ ಯಾರದೆಲ್ಲ ದೊಡ್ಡ ಕೆಲಸ ಆಗಿದೆ ಅವರೆಲ್ಲ, ನಾನು ನನ್ನದೊಂದು ಕೆಲಸ, ಜಾಗೆದ್ದು ಕೆಲಸವ, ಬಂಗಾರ ಸಿಕ್ಕಿದ್ದು ಕೆಲಸವ, ಇಲ್ಲದಿದ್ದರೆ ಮದುವೆದ್ದ, ದೊಡ್ಡ ಏನಾದರೂ ಒಂದು ಬಿಸ್ನೆಸ್ ಇದ್ದ, ಅವರು ಹೇಳ್ತಾರೆ ನನ್ನದೊಂದು ಕೆಲಸ ಮಾಡಿಕೊಟ್ರೆ ಶ್ರೀಮಂತ ರಾಜಗುಳಿಗನಿಗೆ ಒಂದು ಹರಕೆಯ ಕೋಲೋತ್ಸವ ಕೊಡ್ತೇನಂತ ಹೇಳ್ತಾರೆ. ತಿಂಗಳಿಗೆ ನಾವು ಸಂಕ್ರಮಣದ ದಿವಸ ಕೋಲೋತ್ಸವ ಆಗುತ್ತೆ. ಅದೇ ದಿನ ರಾತ್ರಿ ಒಂದು ವಿಶೇಷವಾದಂಥ ಒಂದು ಪೂಜೆ ಪುರಸ್ಕಾರ ಆಗ್ತದೆ. ಅದೇ ಶ್ರೀಮಂತ ರಾಜಗುಳಿಗನೇ ದೀಪಾಲಂಕಾರ ಪೂಜೆ. ಈ ಮದುವೆಯ ಸಂದರ್ಭದಲ್ಲಿ, ಸಂಧಾನ ಕೂಡದಂಥ ಸಂದರ್ಭದಲ್ಲಿ, ಚಿಕ್ಕ ಜಾಗದ ವಿಷಯದಲ್ಲಿ, ಮನೆ ಕಟ್ಟಿ ಅವರು ಗೃಹ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಸಂಜೆಯ ಹೊತ್ತಿನಲ್ಲಿ ದೀಪಾಲಂಕಾರ ಪೂಜೆಯನ್ನು ಕೊಟ್ಟು ಅವನಿಗೆ ಅವನ ಪ್ರಸಾದದಲ್ಲಿ ಸ್ವೀಕರಿಸ್ತಾರೆ. ಇದು ಭಕ್ತಿ, ಧರ್ಮ, ನಿಷ್ಠೆ, ಶ್ರದ್ಧೆಯಿರುವಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಎಲ್ಲರಿಗೆ ಬರಲಿಕ್ಕೆ ಆಗೋದಿಲ್ಲ. ಯಾರು ಭಕ್ತಿ ಧರ್ಮದಿಂದ ನಿಷ್ಠೆದಿಂದ ಬರ್ತಾರ ಅವ್ರದ್ದೆಲ್ಲ ಕೆಲಸ ಆಗ್ತವೆ. ಇಲ್ಲಿ ಬಂದವರು, ಕೆಲಸ ಆದವರು ಮತ್ತೊಂದು ಸರಿ ಅವರನ್ನು ಕರ್ಕೊಂಡು ಬರ್ತಾರೆ. ಅದು ವಿಶೇಷತೆ. ಅವರು ಬಂದೇ ಬರಲೇಬೇಕು.
ಒಂದು ವೇಳೆ ಅವರದ್ದು ಕೆಲಸ ಆಗಿ ಅವರು ಬರದೇ ಕೂತ್ಕೊಳ್ಳಿದಿದ್ರೆ ಅವರಿಗೆ ಮತ್ತೆ ಬರುವಂಥ ಯೋಗ ಇಲ್ಲ. ಏಪ್ರಿಲ್ ತಿಂಗಳದ್ದು ನಾವು ಮೊದಲಿನ ವಾರ, ಯಾಕೆಂದರೆ ಶುಕ್ರವಾರ, ಶನಿವಾರ, ಆದಿತ್ಯವಾರ ಇದೊಂದು ಶ್ರೀಮಂತ ರಾಜಗುಳಿಗನ ಕ್ಷೇತ್ರದ್ದು ದೊಡ್ಡ ಜಾತ್ರೆ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಮೊನ್ನೆ 12 ವರ್ಷ ಆಯಿತು ಮಹಾಕುಂಭಾಭಿಷೇಕ ಆಯಿತು. ಅದೊಂದು ದೊಡ್ಡ ಕೆಲಸ ಅದು. ಅದೇ ಥರ ವರ್ಷಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ವಿಚಾರ ಕೆಲಸಗಳು ಆಗ್ತಾಯಿದೆ. ಪೂಜೆ ಪುರಸ್ಕಾರ, ಜಾತ್ರೋತ್ಸವ ಎಲ್ಲ ಆಗ್ತಾಯಿದೆ. ಇಲ್ಲಿ ಸ್ಥಳದ್ದು ನಾಗದೇವರು ಮತ್ತು ಗ್ರಾಮಕ್ಕೆ ಸಂಬಂಧಪಟ್ಟದಂಥ ದೊಂಪದ ಬಲಿ ಅಂತ ಹೇಳ್ತೇವೆ ನಾವು. ಜಾಗಕ್ಕೆ ಸಂಬಂಧಪಟ್ಟದಂಥ ಜುಮಾದಿ ಬಂಟ ಪಿಲ್ಚಂಡಿ ಅಂತ ಪರಿವಾರ ಶಕ್ತಿಗಳು. ಆಮೇಲೆ ಮನೆದೇವರಂತ ಆರಾಧನೆ ಮಾಡಿದಂಥ ತಾಯಿ ದುರ್ಗಾ ಪರಮೇಶ್ವರಿ, ಎದುರಿಗೆ ಇದ್ದಂಥ ಒಂದು ಭೈರವ, ಮತ್ತು ನಮ್ಮ ಕುಟುಂಬದವರು ಆರಾಧನೆ ಮಾಡುವಂಥ ಒಂದು ಕುಪ್ಪೆಟ್ಟು ಪಂಜುರ್ಲಿ, ಕಲ್ಲುಟ್ಟಿ, ಹಿರಿಯಾಯ, ಮತ್ತು ಮಂತ್ರದೇವತೆ, ಮತ್ತು ಕುಟುಂಬದ ಶಕ್ತಿ, ತಂದೆಯ ಕುಟುಂಬದ ಶಕ್ತಿ ಕಲ್ಲುಟ್ಟಿ ಪಂಜುರ್ಲಿ ಮತ್ತು ಸತ್ಯದೇವತೆ. ಇದು ಶ್ರೀಮಂತ ರಾಜಗುಳಿಗ. ಇವನು ಜೈನರಿಗೆ ಸಂಬಂಧಪಟ್ಟದ್ದು. ಆಮೇಲೆ ನನ್ನ ಅಜ್ಜ ಜತ್ತಿ ಪೂಜಾರಿಯಾಗಿ ಅದು ಮಣ್ಣಾಪಾಲಾಗಿತ್ತು. ಅದು ಎಷ್ಟೋ ವರ್ಷ ಇತ್ತು. ನನಗೆ ಸಿಕ್ಕಿದಂಥ ರಾಜಗುಳಿಗ ಇದು ಗ್ರಾಮಕ್ಕೆ ಸಂಬಂಧಪಟ್ಟದಂಥ ಗುಳಿಗ. ದಿನಾಲು ಪೂಜೆ ಆಗ್ತಾ ಇದೆ, ಭಕ್ತರು ಬರ್ತಾ ಇದ್ದಾರೆ. ಪಾಪ 5 ಗಂಟೆಗೆ ಬಂದು ಕೂತ್ಕೊಳ್ತಾರೆ. ಎಲ್ಲ ಅವರು ಬಂದು ಎಲ್ಲ ಪ್ರಶ್ನೆ ಚಿಂತನೆ ಎಲ್ಲ ಇದೆ. ಅವರದ್ದು ಗಂಧ ಪ್ರಸಾದ, ಅವನು ಬಂದ ದೊಡ್ಡವನು ಬಂದ ಅಂತಿಲ್ಲ, ಸಮಾನತೆ ಇಲ್ಲಿ. ಯಾಕೆಂದರೆ ಇದು ಕಾರ್ಣಿಕದ ಕ್ಷೇತ್ರ, ಸ್ವಲ್ಪ ಜೋರಿದ್ದಾನೆ. ದಿನಕ್ಕೆ 6-7 ಕೆಲಸ ಆಗುವಂಥ ಕ್ಷೇತ್ರ ಯಾವುದೆಂದರೆ ಅದು ಶ್ರೀಮಂತ ರಾಜಗುಳಿಗನ ಕ್ಷೇತ್ರ. ಯಾಕೆಂದರೆ ಭಕ್ತರು ಎಲ್ಲರೂ ಬರ್ತಾರೆ. ಇಲ್ಲಿ ಒಂದು ಜಾಗದ್ದು ಕೋರ್ಟಿದ್ದು ಕೇಸಿತ್ತು, ದೊಡ್ಡ ಕೇಸು. ಜಡ್ಜ್ಮೆಂಟ್ ಅವ್ರ ಮುಂದೆ ಅವರಿಗೆ ಆಗಿದೆ. ಇವರಿಗೆ ಏನಿಲ್ಲ, ಫೈನಲ್ಗೆ ಇಲ್ಲಿಗೆ ಬಂದಂಥ ದಿನ ಫೈನಲ್ ಅಲ್ಲಿ. ಹಾಗೆ ಇಲ್ಲಿಗೆ ಬಂದು ಪ್ರಸಾದ ತೆಕೊಂಡು ಒಂದು 5 ನಿಮಿಷ ಆಗಲಿಲ್ಲ, ಅಲ್ಲಿಂದ ಒಂದು ವಕೀಲರದ್ದು ಒಂದು ಫೋನ್ ಬಂತು. ನೋಡಿ ಅಮ್ಮ, ಆ ಜಾಗ ಅದು ನಿಮ್ಮದಾಯಿತು, ಅವರಿಗೆ ಆಗಲಿಲ್ಲ. ಅದೊಂದು ವಿಶೇಷತೆ. ಅದೇ ಒಂದು ಕ್ಷಣದಲ್ಲಿ ಆದಂಥ ಒಂದು ದೊಡ್ಡ ಕೆಲಸ ಯಾವುದೆಂದರೆ ಶ್ರೀಮಂತರಾಜ ಅಂಥದ್ದು ತುಂಬ ಆಗಿದೆ. ಮಂಗಳೂರಿಗೆ ಆಗಿ, ಕೇಪಿಟಿಯಾಗಿ, ಎಯ್ಯಡಿಯಾಗಿ, ಮೇರಿಲಾಗಿ, ಆಮೇಲೆ ಪದವಿನಂಗಡಿಗೆ ಆಗಿ, ಅಲ್ಲಿಂದ ಯಾರು ಕೇಳಿದರೆ ಸಹ ಶ್ರೀಮಂತ ರಾಜಗುಳಿಗನ ಕ್ಷೇತ್ರ ಅಂತ ಹೇಳ್ತಾರೆ. ಪದವಿನಂಗಡಿಗೆ ಬಂದು, ಇಲ್ಲದಿದ್ದರೆ ಬೋಂದಿಯಲ್ಲಿ ಚರ್ಚೆಯಾಗಿ ನಮಗೆ ಸೀದಾ ಬಂದರೆ ಅದು ಓಮಂಜೂರು ರೋಡ್ ಸಿಗ್ತದೆ. ಆ ರೋಡ್ ಬರುವಾಗ ರೈಲ್ವೆ ಟ್ರ್ಯಾಕ್ ಮತ್ತು ನೀರು ಹರಿಯುವಂಥ ಒಂದು ಬ್ರಿಡ್ಜ್ ಸಿಗ್ತದೆ. ಅದರ ಮೇಲ್ಗಡೆ ಬಂದರೆ ದ್ವಾರ ಸಿಗ್ತದೆ. ಅಲ್ಲಿಂದ ನೇರ ಬಂದರೆ ಅದು ಶ್ರೀಮಂತ ರಾಜಗುಳಿಗನ ಕ್ಷೇತ್ರಕ್ಕೆ ಬರ್ತದೆ.